ಒಂದು ಸಣ್ಣ ಸುಕ್ ಕೂಡ ಬಂದಿರಲಿಲ್ಲ. ನಾನು ಹೇಗೆ ರೆಡಿಯಾಗಿ ರೂಮಿಗೆ ಬಂದಿದ್ನೋ ಹಾಗೇ ಇದ್ದೆ. ಐ ಆಮ್ ಡ್ಯಾಮ್ ಶೋರ್ ನನ್ನನ್ನು ಯಾರೂ ಟಚ್ ಕೂಡ ಮಾಡಿರಲಿಲ್ಲ. ಎಷ್ಟು ಸಾಕು ನನಗೆ. ಹೇಗೆ ಸಾಕಾಗುತ್ತೆ ಸಿಂಧು ಅವರೇ? ಇದನ್ನ ಎಲ್ಲರೂ ಮುಂದೆನೂ ಪ್ರೂವ್ ಮಾಡಬೇಕು. ಹೇಗೆ? ಇಶಾನಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ಕಾರಣ ನಾನಲ್ಲ, ಇದೆಲ್ಲ ಅವಳು ಕಟ್ಟಿರೋ ಕಥೆ ಅಂತ ಮಾಮ್ಗೆ ಅರ್ಥ ಮಾಡಿಸ್ಬೇಕು. ಹೌದು ವಿರಾಟ್, ಆದ್ರೆ ಮೇಡಮ್ನ ಹೇಗೆ ನಂಬಿಸ್ಬೇಕು? ಸರಿಯಾಗಿ ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ನಾಳೆ ಬೆಳಗ್ಗೆ ಮಾಮ್ ಮನ್ಸ್ಗೆ ಒಂಚೂರು ಹರ್ಟ್ ಆಗದೆ ಇರೋ ಥರ ಮಾತಾಡಿ ಮದುವೆ ಪ್ಲಾನ್ ಕ್ಯಾನ್ಸಲ್ ಮಾಡಿಸ್ಬೇಕು. ಹಾಗೇನಾದರೂ ಪ್ಲಾನ್ ಮಾಡಬೇಕು. ಮೇಡಮ್ ನಮ್ಮ ಮಾತು ಕೇಳ್ತಾರೆ ಅಂತೀರಾ? ಕೇಳೋ ಹಾಗೆ ಮಾಡೋಣ. ಯು ಡೋಂಟ್ ವರಿ. ಸರಿ, ಈಗಲಾದರೂ ಊಟ ಮಾಡ್ಬೋದಾ? ಬನ್ನಿ. ಜಗವನೇ ಮರೆಸುವ ನಗುವಿನ ತಿನ್ನಿ. ಮಿನುಗುವ ತಾರೆ ಬೆಳದಿಂಗಳೇ ಇವಳು ಬೆಳದಿಂಗಳು. ಒಲವಿನ ಬದುಕಿಗೆ ಒಲುಮೆಯ ಒಡತಿಯೇ ಹೃದಯವ ಬೆಳಗುವ ಜ್ಯೋತಿಯೇ. ನನ್ ಮಗಳ ಜೀವನದಲ್ಲಿ ಎಲ್ರೂ ಆಟ ಆಡ್ಬಿಟ್ರು. ಇವ್ರನ್ನ ನಂಬ್ಕೊಂಡು ನಾವಿಲ್ಲಿಗೆ ಬರ್ಬಾರ್ದಿತ್ತು ಓಂಕಾರ್. ಆದ್ರೂ ನಮ್ ಇಶಾನಿ ಇಷ್ಟೊಂದು ಮುಂದುವರಿಬಾರ್ದಾಗಿತ್ತು. ಪಾಪ, ಅಷ್ಟು ಪ್ರೀತಿ ಮಾಡ್ತಾಳೆ ಅವಳು ವಿರಾಟ್ನ. ಏನೇ ಮಾಡೋದು ತ್ರಿಲೋಚನ, ನಮ್ಮ ಮಗಳನ್ನ ನಾವೇ ಈ ಸ್ಥಿತಿಗೆ ತಂದ್ಬಿಟ್ವಿ ಅಂತ ಅನ್ನಿಸ್ತಾ ಇದೆ. ನನ್ಗೆ ಅವಳನ್ನ ಫೇಸ್ ಮಾಡಕ್ಕಾಗ್ತಾ ಇಲ್ಲ. ಅವಳ ಮುಖ ನೋಡದೆ ನನಗೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಹೀಗೆ ಕೊಡ್ಕೊಂಡು ಕೂತಿರ್ತೀರಾ? ಓಂಕಾರ್, ಈಗ ನಾವು ಸುಮ್ಮನೆ ಇದ್ರೆ ಇನ್ಯಾವತ್ತೂ ಮಾತಾಡೋದಕ್ಕಾಗೋದೇ ಇಲ್ಲ. ಅಂದ್ರೆ ವಿರಾಟ್ಗೆ ಎರಡನೇ ಹೆಂಡತಿ ಆಗೋದಕ್ಕೆ ನಾವು ಒಪ್ಪಿಗೆ ಕೊಡ್ಬೇಕಾ? ಬೇರೆ ದಾರಿ ಇಲ್ಲ ಓಂಕಾರ್. ಇದನ್ನೆಲ್ಲ ಬೇಬಿನೇ ಬಯಸಿ ಮಾಡ್ಕೊಂಡಿರೋದು. ನಿಮ್ಮಕ್ಕ ಬೇಡದೇ ಇರೋ ಕನ್ಸ್ಗಳನ್ನ ನನ್ ಮಗಳ ಮನ್ಸಲ್ಲಿ ಯಾಕೆ ಬಿತ್ತಬೇಕಿತ್ತು ಹೇಳಿ? ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದು ಇಷ್ಟೇ. ನಾಳೆ ನಡೆಯೋ ನಮ್ಮ ಮಗಳ ಮದ್ವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಹೌದು ತ್ರಿಲೋಚನ, ವಿರಾಟ್, ಸಿಂಧು ಈ ಮದ್ವೆ ನಿಲ್ಸೋದಿಕ್ಕೆ ಏನ್ ಬೇಕಾದ್ರೂ ಪ್ಲಾನ್ ಮಾಡ್ಬೋದು. ಈ ಸಲ ಏನಾದ್ರೂ ನನ್ನ ಮಗಳಿಗೆ ಮೋಸ ಆದ್ರೆ ಅಕ್ಕನ ಹತ್ರ ಅವಳ ತಮ್ಮನಾಗಿ ಮಾತಾಡಲ್ಲ, ಈಶಾನಿ ಅಪ್ಪನಾಗಿ ಸರಿಯಾಗಿ ಉತ್ತರ ಕೊಡ್ತೀನಿ. ಇದೇ ನೀವು ಮಾಡ್ಬೇಕಾಗಿರೋದು. ಇಷ್ಟು ದಿನ ನಮ್ಮ ಮಗಳ ಜೀವನಕ್ಕೆ ಸರಿಯಾದ ದಾರಿನೇ ಸಿಗ್ತಾ ಇಲ್ಲ ಅಂತ ನಾವು ದಿನಪೂರ್ತಿ ಕೊರಗ್ತಾ ಇದ್ವಿ. ಈಗ ಆ ದೇವ್ರೆ ನಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಓಂಕಾರ್. ಆದ್ರೆ ನಾಳೆ ಮದ್ವೆ ಮಂಟಪದಲ್ಲಿ ಆ ಸಿಂಧು ಏನೇ ತಕರಾರು ಎತ್ತಿದ್ರು, ವಿರಾಟ್ ಎಷ್ಟೇ ನಾಟಕ ಆಡಿದ್ರು, ನೀವು ಮಾತ್ರ ಅವ್ರ ಮಾತನ್ನ ಕೇಳ್ಬೇಡಿ. ಕೇಳಲ್ಲ ಕಣೆ. ವಿರಾಟ್ ನನ್ನ ಮಗಳ ಕುತ್ತಿಗೆಗೆ ಮಾಂಗಲ್ಯ ಕಟ್ಟೋ ತನಕ ನಾನ್ ಬಿಡಲ್ಲ, ಖಂಡಿತ ಬಿಡಲ್ಲ. ಓಂಕಾರ್, ಮದ್ವೆ ಒಂದಾಗ್ಲಿ. ಈ ಸಿಂಧುನ ಹೇಗ್ ಮನೆಯಿಂದ ಆಚೆ ಕಳಿಸ್ತೀನಿ ನೋಡ್ತಾ ಇರಿ. ಆಯ್ತು ತ್ರಿಲೋಚನ, ಏನ್ ಬೇಕಾದ್ರೂ ಮಾಡೋಣ. ಒಟ್ನಲ್ಲಿ ನನ್ನ ಮಗಳವರು ರಾಣಿ, ಮಹಾರಾಣಿ ಹಾಗೆ ಸಂತೋಷವಾಗಿರ್ಬೇಕು. ಅದು ನಮಗ್ ಬೇಕಾಗಿರೋದು. ಮಾಮ್ ಬಾಯಿಲಿ ಬೇಬಿ ಕರಿತಾ ಇದ್ದಾಳೆ. ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ.